ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಹೇಮಾ. ಇವತ್ತು ಏನು ಡೇ ಗೊತ್ತಾ? ನಾನು ಯಾಕೆ ಹಿಂಗೆ ರೆಡಿಯಾಗಿದ್ದೀನಿ ಗೊತ್ತಾ? ಏನು ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಇವತ್ತಿನ ಬ್ಲಾಗ್ ನೋಡಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಓಕೆ, ನಮ್ಮ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಇದೆ. ಏನು ಎಕ್ಸಾಮ್ ಅಂತ ಇವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಹೊಡಿತಾರೆ ಇವರು. ಇವರು ಇವತ್ತು ಮುಸ್ತಫಾ ಆಗಿದ್ದಾರೆ ಎಲ್ಲರಿಗೂ ಫೋಟೋ ವಿಡಿಯೋಸ್ ತೆಗಿಯೋಕ್ಕೆ. ಎಸ್, ರಮ್ಯಾ ಮುಸ್ತಫಾ. ಪ್ರತಿ ಒಂದು ಐಟಮ್ನೆಲ್ಲ ಯಾರಿಗೂ ಕೊಡ್ದಂಗೆ ಎಲ್ಲ ಸೇಫಾಗಿ ಬಚ್ಚಿಕ್ತಾವ್ರಿ ಇವರು. ಕೊಡ್ತಾ ಇಲ್ಲ, ಬಚ್ಚಿಕ್ತಾವ್ರಿ ಇವರು. ಬಿಫೋರ್ ನೈಲ್ಸ್, ಆಫ್ಟರ್ ನೈಲ್ಸ್ ನೋಡಿ ಹೇಗಿರುತ್ತೆ. ನಾನೇ ಮಾಡ್ತಾ ಇರೋದು ಇದೆಲ್ಲ. ಈ ನೈಲ್ಸ್ ಯಾರ್ದಿರ್ಬೋದು ಗೆಸ್ಟ್ ಮಾಡಿ ನೋಡೋಣ. ಆ್ಯಕ್ಚುಲಿ ಇದು ನಮ್ಮ ಮ್ಯಾಮ್ದು. ಇವತ್ತೇ ಶೂಟ್ ಇರೋದ್ರಿಂದ ಇವತ್ತೇ ನೈಲ್ ಆ್ಯಕ್ಟ್ ಮಾಡಿಸ್ಕೊತಾ ಇದ್ದಾರೆ. ಯಾಕಂದರೆ ಟೈಮೇ ಇರೋದಿಲ್ಲ ನಮಗೆ ಮುಂಚೆ ಯಾವಾಗಾದರೂ ಮಾಡಿಸ್ಕೊಳ್ಳೋಣ ಅನ್ನೋಕ್ಕೆ. ಯಾಕಂದರೆ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ನೂ ಚೆಕ್ ಮಾಡಬೇಕು, ಹೇಗೆ ಮಾಡಿದ್ದಾರೆ ಏನು ಅಂತ ಎಲ್ಲ ಬ್ಯುಸಿಲಿ ಮಾಡಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ ಮ್ಯಾಮ್ಗೆ. ಅದಕ್ಕೆ ಇವತ್ತು ಶೂಟ್ ಅಲ್ವಾ, ಇವತ್ತೆಲ್ಲರೂ ಎಕ್ಸಾಮ್ ಹಾಲ್ಗೆ ಮ್ಯಾಮ್ ಹೋಗೋದಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀವಿ ನಾನು. ಇದೆಲ್ಲ ಆದಮೇಲೆ ನಾನು ರೆಡಿ ಆಗ್ತಾಯಿದ್ದೀನಿ, ಯಾಕಂದರೆ ನೆಕ್ಸ್ಟ್ ಹೊರಡ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಮಾಡಲ್ಸ್ಗೆ ಟಚ್ ಅಪ್ ಅಲ್ಲಿ ಏನೇನ್ ಬೇಕು, ಸ್ಟಿಕ್ಕರ್ಸ್ ಬೇಕಾ ಅಥವಾ ಥ್ರೆಡ್, ಯು ಪಿನ್, ಪಿನ್ಸು ಏನೇನ್ ಬೇಕೋ ನೀವು ಹೇಳಿದ್ರೆ ಅದಷ್ಟೇ ತಗೊಂತಾರೆ. ತಗೊಂಡಿದ್ದಾರೆ ಅಂತ ಬ್ಲೈಂಡ್ ಆಗಿ ಬರಬೇಡಿ. ಏನೇನ್ ಬೇಕು ಒಂದ್ಸಲ ಈಗಲೇ ನೋಡ್ಕೊಬಿಡಿ ಎಲ್ಲರೂ. ಅಲ್ಲಿ ಪ್ರತಿಯೊಂದು ಇನ್ಫಾರ್ಮ್ ಮಾಡಿ ಏನೇನ್ ಬೇಕು ಅಂತ. ಏನು ಕರ್ಲಿ ಹೇಳಿ? ಅಲ್ಲ, ನಾರ್ಮಲ್ ಕರ್ಲ್ ಬೇಕಾ ನಿಮ್ಗೆ? ಯಾವ ಥರ ಕರ್ಲ್ ಬೇಕು? ನಾನೇ ಹೋಗಿದ್ದೆ ಬಂದು. ಆಯ್ತಾ ರೆಡಿ ಎಲ್ಲರದು? ವೈ ಮಾಡಲ್ಸ್ದು ಏನಿದೆ ಕಂಪ್ಲೀಟ್ ಐಟಮ್ಸ್ ಎಲ್ಲರೂ ತೊಗೊಳ್ಳಿ. ನೀವು ಸ್ಟೂಡೆಂಟ್ಸ್ಗಳು ನಿಮ್ದು ಐಟಮ್ಸ್ ಏನಿದೆ ತೊಗೊಳ್ಳಿ. ನಿಮ್ಮ ಡ್ರೆಸ್ಸಸ್ಸು ಮತ್ತು ಆ ಸರ್ಟಿಫಿಕೇಷನ್ಗೆ ಏನೇನು ಬೇಕೋ ಅದೆಲ್ಲದು ತೊಗೊಳ್ಳಿ. ಕೇಳಿಸ್ತಿದ್ಯಾ? ಇನ್ನೊಂದೇನು ಹೇಳ್ಬೇಕು ಅಂದ್ಕೊಂಡೆ ಅಲ್ಲ. ನಾನು ಕೂಡ ರೆಡಿಯಾದೆ. ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಒಂದು ರೌಂಡ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ನಾನು ಬಂದು ರೆಡಿಯಾದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಆ್ಯಕ್ಚುಲಿ ಯಾಕೋ ಓವರ್ ಸ್ವೆಟ್ ಆಗ್ತಾಯಿದ್ದೆ. ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಫೋಟೋ ಶೂಟ್ ಇರೋದಕ್ಕಿಂತ ನಮ್ಗಳಿಗೆ ಜಾಸ್ತಿ ಭಯ, ಟೆನ್ಷನ್ಸು ಎಲ್ಲನೂ ಜಾಸ್ತಿ. ಎಲ್ಲ ಲಗೇಜಸ್ನ ಸ್ಟೂಡೆಂಟ್ಸ್ಗಳು ನೋಡ್ಬೋದು ನೀವು, ಎಲ್ಲ ಲಗೇಜಸ್ನ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಕೂಡ. ಯಾಕಂದರೆ ಫಸ್ಟ್ ಡೇ ಶೂಟು ಇಂಡೋರ್ ಇರುತ್ತೆ, ಸೆಕೆಂಡ್ ಡೇ ಶೂಟ್ ಔಟ್ಡೋರ್ ಇರುತ್ತೆ. ಸೊ ಎಲ್ಲರೂ ವಿತ್ ಲಗೇಜ್ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ ನಾವು. ಬನ್ನಿ, ನಿಮಗೂ ಬಾಯ್. ಇವತ್ತೇನು ಸರ್ಟಿಫಿಕೇಟ್ ಬರ್ತಾ ಇದ್ದೀರಾ ಇದರಲ್ಲಿ? ಹೌದು, ರೆಕಾರ್ಡ್ ಪಕ್ಕ ಆಗ್ತಾ ಇದೆ, ಬರ್ತಾ ಇದೆ. ಅದ ನೀವು ಹರಿಕೊಂಡು ನಿಂತಿದ್ದೀನಿ, ಓಪನ್ ಆಗ್ಬೇಕದು. ರೆಸ್ಟ್ ಮಾಡ್ತಾರೆ. ತಗೊಬಿಡ್ರಿ, ಒಂಚೂರು ಹೋಗ್ತೀವಿ. ಟಿಶ್ಯೂ ಹೇಳಿದ್ರೆ ಇಟ್ಕೊಂಡ್ರ? ಬಾಯ್ ಬಾಯ್. ಎಷ್ಟು ಹೇಳ್ದಿನ್ನೂ ನೆನಪು ಮಾಡ್ಕೊಂಡಿಲ್ಲ. ಕಾಣಿಸ್ತಾರೆ ಬ್ಲ್ಯಾಕ್ ಶರ್ಟಲ್ಲಿ. ಎಲ್ಲ ಮಾಡಲ್ಸ್ಗಿಂತ ಎಲ್ಲರಿಗಿಂತ ಚೆನ್ನಾಗಿದೆ. ಬೇಕ್ರಿ ಕಳ್ತನ ಮಾಡಕ್ ಹೋಗ್ತಿದೀವಿ. ಬಿಫೋರ್ ಕೇಕ್, ಆಫ್ಟರ್ ಫುಲ್ ಫಿನಿಶ್ಡ್. ಯಾಕೋ ಆಗ್ತಾ ಇತ್ತು, ಫುಲ್ ಸೆಕೆ ಆಗ್ತಾ ಇತ್ತು, ಫುಲ್ ಎದ್ರಕಂತ ಇದ್ದೀನಿ, ಭಯ ಆಗ್ತಾ ಇತ್ತು ಒಳಗಡೆ. ಇವರೆಲ್ಲ ಜೊತೆಲ್ಲ ಅವ್ರೆ ರಾಕ್ಷಸ. ಇವ್ರ ಜೊತೆ ಎಲ್ಲ ಕೂತಿದ್ದೀನಿ ಅಂತ ಭಯ ಆಗ್ತಾ ಇತ್ತು, ಸ್ವೆಟ್ ಬರ್ತಾ ಇತ್ತು ಜಾಸ್ತಿ. ಏಸಿ ಏನಾಗೈತೆ, ಫುಲ್ ಕೋಲ್ಡ್ ಆದ್ರೂ ಸೆಕೆ. ಬಿಕಾಸ್ ಆಫ್ ಬೋತ್ ನೋಡಿ, ಇದಕ್ಕೆ ಸ್ವೆಟ್ ಬರ್ತಾ ಇರತ್ತೆ ಪಕ್ಕ ಗೊತ್ತಂಗೆ. ಸೆಕೆ
ಅವರ ಅವ್ರ ಕಾರಲ್ಲಿ ಒಂದು ಸ್ಟೂಡೆಂಟ್ ಬಿಟ್ಬಿಟ್ಟು ವಾಪಸ್ ಹೋಗ್ತಾರೆ. ಯಾವ ರೆಸಾರ್ಟ್ ಇರ್ಬೋದು ಅಂತ ನೀವು ನೋಡ್ಬೋದು. ಮೇ ಬಿ ಯಾವ ರೆಸಾರ್ಟ್ ಅಂತ ಗೊತ್ತಾಯ್ತಾ? ಇದು ನಮ್ದೇ ರೆಸಾರ್ಟ್. ದೇವರಾಯನ ದುರ್ಗದ ಕಡೆ ಹೋಗ್ತೀವಲ್ಲ. ಥ್ಯಾಂಕ್ ಯು ಸೋ ಮಚ್. ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನಾಳೆಗೆ ಬರ್ಸ್ಕೊಡ್ಲಿಲ್ಲ ಅಂದಾಗ ಅವಾಗ ಹೇಳ್ತೀನಿ. ತುಂಬಾ ಕಂಫರ್ಟಬಲ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ. ಅಲ್ಲಿರೋರು ನಮ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಸೊ ಪಾರ್ಕಿಂಗ್ ಆಗಿರ್ಬೋದು, ನಮ್ಗೆ ಶೂಟ್ಗೆ ಪ್ಲೇಸಸ್ ಇಲ್ಲಿ ಪರವಾಗಿಲ್ಲ, ನಾನೇ ಈ ಶೂಟ್ಸ್ ಅಲ್ಲಿ ಹೆಂಗ್ ಬರುತ್ತೆ. ಇಲ್ಲಿಗೆ ಬಂದಾದ್ಮೇಲೆ ರೆಸಾರ್ಟ್ಗೆ ನಮ್ದು ಎಷ್ಟು ಕೆಲಸಗಳು ಇರುತ್ತೆ ಬನ್ನಿ ನೋಡೋಣ. ಇದು ಮೇಯ್ನ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಟಚಪ್ಗೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಐಟಮ್ಸನ್ನು ತೊಗೊಂಡು ಹೋಗ್ತಾ ಇದ್ದೀವಿ ನಾವು. ನಮ್ಮ ರಮ್ಯಕ್ಕ ಕೇಕ್ ತಗೊಂಬರ್ತಾಯಿದ್ದೆ, ಆವಾಗಲೇ ಕೇಕ್ ತೊಗೊಂಡ್ವಲ್ಲ. ನಮ್ಮ ಸ್ಟೂಡೆಂಟ್ಸು ನಮಗಿನ್ನ ಮೊದಲೇ ಬಂದು ಕೂತ್ಬಿಟ್ಟಿದ್ರೆ ನಮ್ಮನ್ನು ವೆಲ್ಕಮ್ ಮಾಡ್ತಾವ್ರೆ. ಹೌದು, ಆ್ಯಕ್ಚುಲಿ ಇಲ್ಲಿ ಎಲ್ಲ ಬೇಗ ಬಂದರೆ ಯಾಕಂದರೆ ನಾವೆಲ್ಲ ಸ್ಟೂಡೆಂಟ್ಸ್ನು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಎಂಜಾಯ್ಮೆಂಟ್. ನಮ್ಮಣ್ಣ ನೋಡಿ ಏನು ಸಖತ್ತಾಗಿ ನಿಂತು, ನಮ್ಮಣ್ಣ ಏನೋ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾರೆ, ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಫುಲ್ಲು ಹೆಂಗೆ ನಮ್ಮಣ್ಣ ಒಳ್ಳೆ ಫೋರ್ಸ್ ಕೊಡ್ತಾವ್ರೆ. ಅವ್ರ ಫೀಲ್ ಏನು ಗೊತ್ತಾ, ಅದೆಲ್ಲ ಹೇಳ್ಬಾರ್ದು ಬಿಡಿ, ಆಮೇಲೆ ನಾವು ಮಾತಾಡ್ಕೊಳ್ಳೋಣ. ದೇವ್ರೇ ನೋಡಿ, ಇವೆಲ್ಲ ಸ್ಟೂಡೆಂಟ್ಸ್ ಕಾಯ್ತಿದ್ದಾರೆ ಯಾಕಂದರೆ ಊಟ ಆರ್ಡರ್ ಮಾಡಿದ್ರು. ಊಟ ಎಲ್ಲ ಬಂದಾದ್ಮೇಲೆ ಒಂದೇ ಸಲ ಇವತ್ತು ಬೈಯೋದು ಬಿಡಲ್ವಾ? ಎಸ್, ನನ್ನ ಕ್ಯಾಮ್ರಾ ಫುಲ್ ನೀವೇ ಬಂದುಬಿಟ್ರಿ. ಅಬ್ಬಾ ಏನು ಟ್ಯಾಲೆಂಟೆಡ್ ಅಬ್ಬಾ. ಬೇಗ ಊಟ ಮಾಡೋ ಅಷ್ಟು ಮಾತ್ರ, ಜಾಸ್ತಿ ಇಲ್ಲ. ಸ್ಟ್ರೈಟಿಂಗ್ ಮಿಷಿನ್ ಅಲ್ಲಿದೆಯಲ್ಲ ಕೊಡ್ಬೇಕಲ್ಲ. ಫ್ಲವರ್ ಬಾಡೋಗ್ಬಾರ್ದಂತ ಏನು ಸಖತ್ತಾಗಿ ನೀರು ಹಾಕ್ತಾವ್ರೆ. ಅಯ್ಯೋ, ಯಾರು? ಓ, ಮಾಸ್ಟರ್ ಮೈಂಡ್. ನಿಮ್ದು ಆಲ್ರೆಡಿ ಬಂತಾ? ಇನ್ನೂ ಇಲ್ಲ ಅಲ್ವಾ? ಫೋಟೋಗ್ರಾಫರು ತುಂಬ ಲೇಟಾಗಿ ಬಂದ್ರಿ ಇವತ್ತು. ಹೌದು, ಬಿಸಿಲಲ್ಲಿ ಹೆಂಗೆ ತಗೊಂತೀರಂದ್ರೆ ಅದೇ ಒಂದೊಂದಾದ್ರು ಮುಗಿಸ್ತಾ ಹೋಗ್ಬಿಡಿ, ಸರಿ ಹೋಗ್ಬಿಡುತ್ತೆ. ನೀವೆಲ್ಲಿರ್ತೀರ, ನಿಮ್ಮ ಫ್ರೆಂಡ್ಸು ಅಲ್ಲೇ ಇರ್ತಾರಪ್ಪ. ಅಲ್ಲ ಫ್ರೆಂಡ್ಸು ಯಾರ್ಯಾರ್ದು ಊಟ ಆಯಿತು? ಇನ್ನೂ ಬಂದಿಲ್ಲ. ಇಲ್ಲ ಐತೆ ನೋಡಿ, ಅಲ್ಲಿ ಮಂಗ ಐತಿ, ಇಲ್ಲಿ ಮಾನವ ಐತೆ. ಅಲ್ಲಿ ಮಂಗ ಐತಿ, ಇಲ್ಲಿ ಮಾನವ ಐತೆ. ರಕ್ಷಿತಾ ಪಾಪಡ್. ಇಲ್ಲಿವರೆಗೂ ನೀವು ಬಿಫೋರ್ ಶೂಟ್ ನೋಡಿದ್ದೀರಾ, ಅಂದರೆ ಶೂಟ್ಗೂ ಮುಂಚೆ ಎಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ ಅಂತ. ಇಲ್ಲೆಲ್ಲ ಟಚಪ್ ಮಾಡ್ತಿದ್ದೀರಾ, ಫೈನಲ್ ಟಚಪ್ಸು. ಸೊ ನೆಕ್ಸ್ಟ್ ಪಾರ್ಟ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ. ಥ್ಯಾಂಕ್ ಯು ಸೋ ಮಚ್.